ಮೃತ ದೇಹನ ಏನು ಮಾಡ್ತಾರೆ, ಸ್ಟಡಿನಲ್ಲಿ ತೊಳ್ತಾರೆ ಟೇಬಲ್ ಮೇಲೆ. ಚರ್ಮ ಹೇಗಿದೆ, ಒಳಗಡೆ ನರಗಳು ಹೇಗಿದೆ, ಮೂಳೆ ಹೇಗಿದೆ, ಎಷ್ಟು ಮೂಳೆ ಇದೆ, ಎಷ್ಟು ನರಗಳಿದೆ, ಓವರಾಲ್ ಪ್ರತಿಯೊಂದು ಬಾಡಿನ ಕಟ್ ಮಾಡಿ 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 ಲೇಯರ್ ಬೈ ಲೇಯರ್ ಸ್ಟಡಿ ಮಾಡ್ತಾರೆ. ನಪುಂಸತೆ ಬಗ್ಗೆ ಅಥವಾ ಲೈಂಗಿಕ ಸಮಸ್ಯೆ ಬಗ್ಗೆ ಏನು ಬರ್ದಿದ್ದಾರೆ ಅದು ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಆಯುರ್ವೇದ್ನಲ್ಲಿ ಒಬ್ಬರು ಬೆಸ್ಟ್ ಬುಕ್ ಬರ್ತಿದ್ದಾರೆ, ಏನಂದರೆ ಸುಶ್ರುತ ಸಂಹಿತ. ಇವತ್ತು ಅವರಿಗೆ ಫಾದರ್ ಆಫ್ ಸರ್ಜರಿ ಅಂತ ಹೇಳ್ತಾರೆ. ಸುಶ್ರುತ ಅವರಿಗೆ ಇಂಡಿಯಾನಲ್ಲಿ ಮಾತ್ರ ಇಲ್ಲ, ಇಡೀ ವರ್ಲ್ಡ್ನಲ್ಲಿ ಸುಶ್ರುತ ಬಗ್ಗೆ ಫಾದರ್ ಆಫ್ ಸರ್ಜರಿ ಅಂತ ಒಂದು ಧಾರಣೆ ಇದೆ. ಯಾಕೆ ಈ ಸುಶ್ರುತ ಬಗ್ಗೆ ಇಷ್ಟು ಧಾರಣೆ ಇದೆ ಅಂದರೆ, ತುಂಬ ಹಳೆಯ ಕಾಲದಲ್ಲಿನೇ ಅವರು ಏನು ಮಾಡಿದ್ದಾರೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ. ಡಿಸೆಕ್ಷನ್ ಅಂದರೆ ಮೆಡಿಕಲ್ ಕಾಲೇಜ್ನಲ್ಲಿ ಹುಡುಗರು ಯಾವಾಗ ಅಡ್ಮಿಷನ್ ತೊಗೊಳ್ತಾರಲ್ಲ, ಒಂದು ಮೃತ ದೇಹನ ಏನು ಮಾಡ್ತಾರೆ, ಸ್ಟಡಿನಲ್ಲಿ ತೊಳ್ತಾರೆ ಟೇಬಲ್ ಮೇಲೆ. ಚರ್ಮ ಹೇಗಿದೆ, ಒಳಗಡೆ ನರಗಳು ಹೇಗಿದೆ, ಮೂಳೆ ಹೇಗಿದೆ, ಎಷ್ಟು ಮೂಳೆ ಇದೆ, ಎಷ್ಟು ನರಗಳಿದೆ, ಓವರಾಲ್ ಪ್ರತಿಯೊಂದು ಬಾಡಿನ ಕಟ್ ಮಾಡಿ 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 ಲೇಯರ್ ಬೈ ಲೇಯರ್ ಸ್ಟಡಿ ಮಾಡ್ತಾರೆ. ಸೊ ಆ ಡಿಸೆಕ್ಷನ್ ಅಂತ ಪ್ರೊಸೆಸ್ಸು ಆ ಕಾಲದಲ್ಲಿನೇ ಸುಶ್ರುತ ಸಂಹಿತನಲ್ಲಿ ಬರ್ದಿದ್ದಿದೆ. ಸರ್ಜರಿ ಬಗ್ಗೆ ಒಂದು ಬೆಂಚ್ ಮಾರ್ಕ್ ಇದೆ ಅದು ಬುಕ್. ಯಾವುದೋ ಸರ್ಜರಿ ತಗೊಳ್ಳಿ, ನೀವು ಇವತ್ತು ಯಾವುದೋ ಸರ್ಜರಿ ತಗೊಳ್ಳಿ, ಆ ಸರ್ಜರಿ ಬಗ್ಗೆ ಆಲ್ರೆಡಿ ಸುಶ್ರುತ ಸಂಹಿತೆಯಲ್ಲಿ ಎಕ್ಸ್ಪ್ಲೇನ್ ಇದೆ. ಸೊ ಅದೇ ಸುಶ್ರುತ ಸಂಹಿತೆಯಲ್ಲಿ ನಪುಂಸತೆ ಬಗ್ಗೆ ಅಥವಾ ಲೈಂಗಿಕ ಸಮಸ್ಯೆ ಬಗ್ಗೆ ಏನು ಬರ್ದಿದ್ದಾರೆ ಅದು ನೋಡೋಣ. ಅವ್ರು ನಪುಂಸತೆಗೆ ಕ್ಲೈಬ್ಯ ಅಂತ ಶಬ್ದ ಯೂಸ್ ಮಾಡಿದ್ದಾರೆ. ಕ್ಲೈಬ್ಯ ಸಂಸ್ಕೃತ ಶಬ್ದ ಇದು. ಕ್ಲೈಬ್ಯ ಈಸ್ ನಥಿಂಗ್ ಬಟ್ ನಪುಂಸತೆ, ಅಥವಾ ಯಾರಿಗೆ ಲೈಂಗಿಕ ಆಸಕ್ತಿ ಅಥವಾ ಸೆಕ್ಸ್ ಮಾಡಕ್ಕೆ ಆಗ್ತಾ ಇಲ್ಲ, ಅಂದರೆ ಉದ್ರೇಕನೇ ಆಗ್ತಾ ಇಲ್ಲ. ಸೊ ಅದರಲ್ಲಿ ಮೇನ್ಲಿ ಅವರು 5 ಕ್ಲೈಬ್ಯ ಬಗ್ಗೆ ಮಾತಾಡಿದ್ದಾರೆ. ಈ ಥರ ನಪುಂಸಕ್ತಿ ಏನಿದೆಯಲ್ಲ, 5 ಪ್ರಕಾರದ ನಪುಂಸಕ್ತಿ ಇದೆ. ಒಂದೊಂದು ಶ್ಲೋಕನಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ ಏನೇನಿದೆ ಅಂತ. ಸೊ ಫಸ್ಟ್ ನಪುಂಸಕ್ತಿ ಏನು ಹೇಳಿದಾರಲ್ಲ, ಮಾನಸಿಕ ಕ್ಲೈಬ್ಯ ಅಂತ ಅಥವಾ ಮಾನಸಿಕ ನಪುಂಸಕ್ತಿ. ಸೊ ಇದು ಏನಂದರೆ, ಯಾರಿಗೆ ತುಂಬ ಭಯ ಇದೆ, ತುಂಬ ಕೋಪ ಇದೆ, ತುಂಬ ಬೇರೆಯವ್ರ ಬಗ್ಗೆ ದ್ವೇಷ ಇದೆ, ಓವರ್ ಥಿಂಕ್ ಮಾಡ್ತಾನೆ ಜಾಸ್ತಿ, ಮಹಿಳೆ ಜೊತೆಗೆ ಸೇರ್ತಾ ಇದ್ದಾರೆ, ಅಕ್ಕಿನ ಮೇಲೇನೆ ಡೌಟ್ ಇದೆ, ಈಕಿ ನನಗೆ ಏನಾದರೂ ಪ್ರಾಣದ ಹಾನಿ ಮಾಡಬಹುದಾ, ಅಥವಾ ಲಾಸ್ ಫೇತ್ ಅಂತೀವಿ ನೋಡಿ, ಒಬ್ಬರ ಮೇಲೆ ಒಬ್ಬರದು ವಿಶ್ವಾಸ ಇಲ್ಲ, ಅಥವಾ ಯಾರಿಗೆ ಸ್ವಲ್ಪ ಮಾನಸಿಕ ಕಾಯಿಲೆ ಇದೆ, ಇವೆಲ್ಲ ಕಂಡೀಷನ್ನಲ್ಲಿ ಏನಾಗುತ್ತೆ, ಲೈಂಗಿಕ ಕ್ರಿಯೆ ಮಾಡಕ್ ಆಗಲ್ಲ. ಎಲ್ಲಿ ಭಯ ಇದೆ, ಎಲ್ಲಿ ಕೋಪ ಇದೆ, ಎಲ್ಲಿ ಕ್ರೋಧ ಇದೆ, ಎಲ್ಲಿ ಪಾರ್ಟ್ನರ್ ಒಳಗಡೆ ಟ್ರಸ್ಟ್ ಇಲ್ಲ, ಅಂತ ಎಲ್ಲ ಕಂಡೀಷನ್ನಲ್ಲಿ ಲೈಂಗಿಕ ಕ್ರಿಯೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮಾನಸಿಕ ಕ್ಲೈಬ್ಯ ಅಂತ ಹೇಳಿದ್ದಾರೆ ಸುಶ್ರುತ ಸಂಹಿತೆಯಲ್ಲಿ. ಚಾಪ್ಟರ್ ನಂಬರ್ ಏನಿದೆ 26, ಶ್ಲೋಕ ನಂಬರ್ 9, ಸುಶ್ರುತ ಸಂಹಿತ ಚಿಕಿತ್ಸಾ ಸ್ಥಾನದಲ್ಲಿ ಇದು ರೆಫರೆನ್ಸ್ ಸಿಗುತ್ತೆ ತಮಗೆ. ಇದರಲ್ಲಿ ಏನು ಹೇಳಿದ್ದಾರೆ ನೋಡಿ ಅವರು, ತತೇ ಅಸ್ಥೆ ಭಾರವಯಸ್ತು ರಿಸ ಸೋಮ ಅನಕ್ಷತಿ ಕ್ಷತೆ ದ್ವೇಷ ಸ್ತ್ರೀಯ ಸಂಯ ಪ್ರಯೋಗಚ್ಚ ಕ್ಲೈಬ್ಯಂ ತನ್ಮಾನ್ ಸ್ಮೃತಂ. ಅದರ ಅರ್ಥ, ಯಾರು ಸೇರ್ಬೇಕಂತ ಯಾರ ಹತ್ರ ನೀವು ಹೋಗ್ತೀರಾ, ಅವ್ರ ಮೇಲೆ ನಿಮಗೆ ಭಯ ಇದೆ, ಅವಿಶ್ವಾಸ ಇದೆ, ಆ ಹುಡುಗಿ ಅಥವಾ ಮಹಿಳೆ ನಿಮ್ಗೆ ಇಷ್ಟ ಇಲ್ಲ, ನಿಮ್ ಯಾರಾದ್ರೂ ಶತ್ರುನಾನೇ
ನಿಮ್ಮ ಹತ್ರ ಹುಡುಗಿನ ಅಥವಾ ಮಹಿಳೆಯನ್ನ ಕಳಿಸಿದಾರ ಅಂತ ನಿಮಗೆ ಒಂದು ಅದರ ಮೇಲೆ ಟ್ರಸ್ಟ್ ಇಲ್ಲ, ಫೇತ್ ಇಲ್ಲ, ಆ ಎಲ್ಲ ಕಂಡೀಷನಲ್ಲಿ ಮಾನಸಿಕ ಕ್ಲೈಬ್ಯ ಅಥವಾ ಮಾನಸಿಕ ನಪುಂಸತೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಎರಡನೇ ನಪುಂಸಕತೆ ಏನಂದ್ರೆ ಧಾತು ಕ್ಷಯಜನ ಕ್ಲೈಬ್ಯ. ಆಯುರ್ವೇದನಲ್ಲಿ ಏನಿದೆ, ಸಪ್ತಧಾತು ಕಾನ್ಸೆಪ್ಟ್ ಇದೆ. ಏನಂದ್ರೆ ನಾವು ಏನೋ ತಿಂತೀವಿ, ಅದು ಆಹಾರ ರಸದ ರಕ್ತ ಪ್ರೊಡ್ಯೂಸ್ ಆಗುತ್ತೆ, ರಕ್ತದಿಂದ ಮಾಂಸ ನರೀಸ್ ಆಗುತ್ತೆ, ಮಾಂಸದಿಂದ ಮೇಜ, ಅಸ್ಥಿ, ಮಜ್ಜ, ಶುಕ್ರ ಏನಿದೆಯಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಲಾಸ್ಟ್ ಎಂಡ್ ಪ್ರಾಡಕ್ಟು. ಆಯುರ್ವೇದದ ಏನು ಕಾನ್ಸೆಪ್ಟ್ ಇದೆ ನೋಡಿ, ನಾವು ಇವತ್ತು ಏನೋ ತಿಂದ್ವಿ ಅದು ರಸಧಾತುದಿಂದ ಶುಕ್ರ ಧಾತುವರೆಗೆ ಈ ನರಿಶ್ಮೆಂಟ್ ರೀಚ್ ಆಗಬೇಕಂದ್ರೆ ನಿಮಗೆ 3 ತಿಂಗಳು ಬೇಕು. ಸೊ ಮಿನಿಮಮ್ ಆಯುರ್ವೇದನಲ್ಲಿ ಯಾವುದೋ ಸೆಕ್ಸುವಲ್ ಡಿಸ್ಫಂಕ್ಷನ್ ಚಿಕಿತ್ಸೆ ಮಾಡುವಾಗ ಮಿನಿಮಮ್ 3 ತಿಂಗಳು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಒಂದು ಸೈಕಲ್ ನಿಮ್ಮ ಕ್ವಾಲಿಟಿ ಆಫ್ ಸ್ಪರ್ಮ್ನ ಇಂಪ್ರೂವ್ ಮಾಡೋಕ್ಕೆ ಮಿನಿಮಮ್ 90 ದಿನ ತೊಗೊಳುತ್ತೆ. ಸೊ ಈ ಧಾತು ಕ್ಷಯಜನ್ಯ ಕ್ಲೈಬ್ಯ ಬಗ್ಗೆ ಸುಶ್ರುತ ಏನು ಹೇಳಿದ್ದಾರೆ ನಾನು ತಮಗೆ ಹೇಳ್ತೀನಿ. ಕಟು ಆಮ್ಲ ಲವಣ ರತಿ ಮಾತ್ರೋಪ್ಸವತೆ ಸೌಮ್ಯ ಧಾತು ಕ್ಷಣೋ ದೃಷ್ಟಂ ಕ್ಲೈಬ್ಯಂ ತದತ್ಪರ ಸ್ಮೃತಂ. 26ನೇ ಚಾಪ್ಟರ್ನಲ್ಲಿ 10ನೇ ಶ್ಲೋಕನಲ್ಲಿ ಅವ್ರು ಏನು ಬಂದಿದ್ದಾರೆ ಅಂದರೆ, ಯಾರು ತುಂಬ ಕಟು ಅಂದರೆ ಕೈ, ಬಿಟ್ಟರ್, ಆಮ್ಲ ಅಂದರೆ ಹುಳಿ ಅಂಶ, ಉಷ್ಣ ಅಂದರೆ ತುಂಬ ಹೀಟ್ ಐಟಮ್, ಲವಣ ಸಾವಿರ ಅಂತ ಹೇಳ್ತೀವಲ್ಲ, ಅಧಿಕ್ ಸೇವನ್ ಅಂದ್ರೆ ಇದರದ್ದು ಜಾಸ್ತಿ ಸೇವನ ಆದ್ಮೇಲೆ ಇದರಿಂದ ಏನಾಗುತ್ತೆ, ತಮಗೆ ನಪುಂಸಕತೆ ಬರುತ್ತೆ. ಅಂದ್ರೆ ಮೇನ್ಲಿ ಇದರಲ್ಲಿ ಅವ್ರ ಆಹಾರ ಬಗ್ಗೆ ಹೇಳಿದ್ದಾರೆ. ಇವಾಗ ನಾನು ಯಾವಾಗ ಹೇಳ್ತೀನಲ್ಲ, ಹೊರಗಡೆ ತಿನ್ಬೇಡಿ, ಜಾಸ್ತಿ ಜಂಕ್ ಫುಡ್ ತಿನ್ಬೇಡಿ, ಜಾಸ್ತಿ ಖಾರ ತಿನ್ಬೇಡಿ, ಜಾಸ್ತಿ ಮಸಾಲೆ ಪದಾರ್ಥ ತಿನ್ಬೇಡಿ, ಅಯ್ಯೋ ಇವು ಸುಮ್ಮನೆ ಬರೀ ಹೇಳ್ತಾರ ಆಹಾರದಿಂದ ಯಾರಿಗಾರ ಸೆಕ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಕೇಳ್ತಿರಲ್ಲ. ಇಲ್ಲಿ ವಿತ್ ಡಾಕ್ಯುಮೆಂಟೇಶನ್ ಸುಶ್ರುತ ಸಂಹಿತ ಏನಿದೆಯಲ್ಲ ಅದರಲ್ಲಿ ಬರ್ದಿದ್ದಾರೆ. ಏನಂದ್ರೆ ತುಂಬಾ ಯಾರು ಖಾರ ತಿಂತಾರೆ, ತುಂಬಾ ಯಾರು ಹುಳಿ ಅಂಶ ತಿಂತಾರೆ, ತುಂಬಾ ಯಾರು ಜಾಸ್ತಿ ಹೀಟ್ ಐಟಮ್ ಉಷ್ಣ ಇದ್ದಿದ್ದ ಗುಣ ಆಹಾರ ತಗೊಳ್ತಾರೆ, ತುಂಬಾ ಉಪ್ಪು ಯಾರು ಸೇವ್ ಮಾಡ್ತಾರೆ, ಅವೆಲ್ಲ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಧಾತು ಕ್ಷಯ ಆಗುತ್ತೆ. ಬಾಡಿ ಏನ್ ಆಹಾರ ಧಾತು ಬಾಡಿನ ನರಿಶ್ ಮಾಡಕ್ ನಾವು ಏನ್ ತಗೋತೀವಿ ಅದರಲ್ಲಿ ದುಷ್ಟಿ ಆಗ್ಬಿಟ್ಟು ಧಾತು ಕ್ಷಯ ಆಗ್ಬಿಟ್ಟು ಏನಾಗುತ್ತೆ, ಇಲ್ಲಿ ನಿಮಗೆ ವೀರ್ಯ ನಾಶ ಆಗುತ್ತೆ. ಇದು ಏನಿದೆಯಲ್ಲ ಒಂದು ಧಾತು ಕ್ಷಯಜನ್ಯ ಕ್ಲೈಬ್ಯ. ಸೊ ನೀವು ಯಾವಾಗ ಪಾನಿಪುರಿ ತಿನ್ನುವಾಗ, ತುಂಬಾ ಮಸಾಲ ಐಟಮ್ ತಿನ್ನುವಾಗ, ತುಂಬಾ ಜಾಸ್ತಿ ಇದ್ದಿದ್ಮೇಲೇನು ಮತ್ತೆ ಸ್ವಲ್ಪ ಉಪ್ಪು ಯಾರು ತಿನ್ನೋದು ಅಭ್ಯಾಸ ಇದ್ರೆ, ಅಥವಾ ತುಂಬಾ ಯಾರು ಜಾಸ್ತಿ ಇವೆಲ್ಲ ವಿನೆಗರ್ ಯೂಸ್ ಮಾಡ್ತಾರೆ ಹೋಟೆಲ್ನಲ್ಲಿ, ರೆಸ್ಟೋರೆಂಟ್ನಲ್ಲಿ, ಜಾಸ್ತಿ ಹೊರಗಡೆ ಯಾರು ತಿನ್ನೋದು ಅಭ್ಯಾಸ ಇದೆ, ತಾವು ಇದು ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಆಹಾರದಿಂದಾನೇ ನಿಮಗೆ ಏನಾಗುತ್ತೆ, ನಪುಂಸಕತೆ ಅಥವಾ ಕ್ಲೈಬ್ಯ ಅಥವಾ ನಿಮಗೆ ಲೈಂಗಿಕ ಸಮಸ್ಯೆ ಆಗುತ್ತೆ. ಸ್ವಲ್ಪ ನೆಕ್ಸ್ಟ್ ಟೈಮ್ ತಿನ್ಬೇಕಂದ್ರೆ ಹುಷಾರಾಗಿ ತಿನ್ನಿ. ಆಮೇಲೆ 3ನೇ ಕ್ಲೈಬ್ಯ ಬಗ್ಗೆ ಅವ್ರು ಏನ್ ಹೇಳಿದಾರಂದ್ರೆ ಪುಂಸ್ತೋಪಘಾತ ಕ್ಲೈಬ್ಯ. ಅಂದ್ರೆ ಇದರಲ್ಲಿ ಏನಂದ್ರೆ ಬೈ ಬರ್ತ್ ಅವನಿಗೆ ಈ ತರ ಪ್ರಾಬ್ಲಮ್ ಇದೆ. ಪುಂಸತ್ವಘಾತ ಅಂದ್ರೆ ಅವ ಹುಡುಗ ಏನು ಹುಟ್ಟಿದಾನೆ ಅವಾಗ ಏನ್ ಹಿಡಿದೇನೆ ಅವನಿಗೆ ಏನಾಗಿದೆ, ಇದರಲ್ಲಿ ವೀಕ್ ಇದ್ದಾನೆ. ಅದು ಯಾಕೆ ಇರಬಹುದು, ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಮಹತಾ ಮೇಢ ರೋಗೇನ ಗರ್ಭಛೇದೇನ ವಾಹ ಪುನಃ ಕ್ಲೈಬ್ಯಂ ಚತುರ್ಥಃ ಸ್ನಾನಂ ಪುಂಸತ್ವಘಾತ ಜನ್ಮಭೃತಿ ಯಂ ಕ್ಲೈಬ್ಯಂ ತತ್ ಸಹಜ ಸ್ಮೃತಂ ಬಲೀನ ಕ್ಷುಬ್ಧ ಮಾನಸೋ ನಿರೋಧ ಬ್ರಹ್ಮಚರ್ಯತ್ ಷಷ್ಟಂ ಕ್ಲೈಬ್ಯಂ ಚಂ ತಥು ಖರಶುಕ್ರ ನಿಮಿಜಿತಂ. ಅಂದ್ರೆ ಯಾವಾಗ ಗರ್ಭಧಾರಣೆ ಆಗುವಾಗ ತಾಯಿ ಅಥವಾ ತಂದೆನಲ್ಲಿ ವೀರ್ಯ ತುಂಬಾ ವೀಕ್ ಆಗಿದೆ,
ತಾಯಿನಲ್ಲಿ ಅರ್ಥವ ಅಂದ್ರೆ ಎಗ್ ಏನಿದೆಯಲ್ಲ ತುಂಬಾ ವೀಕ್ ಆಗಿದೆ. ಬರುವ ಸಂತಾನ ಅಥವಾ ಬರುವ ಮಗು ವೀಕ್ ಹುಟ್ಟುತ್ತೆ, ಅದು ಬೈ ಬರ್ತ್. ಇದರಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ. ಬೈ ಬರ್ತೆ ಅವನಿಗೆ ಏನಾದರೂ ವೀಕ್ ಹುಟ್ಟಿದ್ದಾನೆ, ಸಮಯಕ್ಕಿಂತ ಅಂದ್ರೆ ಡೆಲಿವರಿ ಸ್ವಲ್ಪ ಬೇಗನೆ ಆಗಿದೆ, ಅಥವಾ ತುಂಬಾನೇ ತಳು ಶಿಶ ಹುಟ್ಟಿದೆ, ಆಮೇಲೆ ಅವನ್ ಡೆವಲಪ್ಮೆಂಟೇ ಆಗಿಲ್ಲ ಇಡೀ ಲೈಫ್ನಲ್ಲಿ, ಆ ಒಂದು ಲಿಂಗ ಆಗಲಿ ಅಥವಾ ಬೀಜ ಆಗಲಿ ವೃಷಣ ಅದರಲ್ಲಿ ಡೆವಲಪ್ಮೆಂಟೇ ಆಗಿಲ್ಲ. ಈ ಎಲ್ಲಾ ಕಂಡೀಷನ್ನಲ್ಲಿ ಅವನಿಗೆ ಏನಿದೆಯಲ್ಲ ಪುಂಸತೋಘಾತ ಕ್ಲೈಬ್ಯ ಅಂದ್ರೆ ಹುಟ್ಟಿನ ಹಿಡ್ದೆ, ಅಥವಾ ನಾವು ಏನ್ ಹೇಳ್ತೀವಿ ಅಂದ್ರೆ ಬೈ ಬರ್ತ್ ಏನಿದೆಯಲ್ಲ ಇಂಪಾರ್ಟೆನ್ಸಿ ಅಂದ್ರೆ ಹುಟ್ಟಿನ ಹಿಡ್ದೆ ಅವನಿಗೆ ಯಾವುದೋ ರೀತಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ ಡೆವಲಪ್ ಆಗಿಲ್ಲ. ನಮ್ಮ ಹತ್ರ ಎಷ್ಟೋ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ ಹುಡುಗರನ್ನ, ಪಾಪ ಓವರ್ ಆಲ್ ಬಾಡಿ ಡೆವಲಪ್ ಆಗಿದಿರುತ್ತೆ ಏಜ್ ಪ್ರಕಾರ, ಬಟ್ ಸೆಕ್ಸುವಲಿ ಕ್ಯಾರೆಕ್ಟರಿಸ್ಟಿಕ್ ಏನು, ಅವನದು ಲಿಂಗದ ಉತ್ಪತ್ತಿ ಇರಬಹುದು, ವೃಷಣ ಇರಬಹುದು, ಮೀಸೆ ಬರೋದಿರ್ಬಹುದು, ಗಡ್ಡ ಬರೋದಿರ್ಬಹುದು, ಇದು ಎಲ್ಲ ಏನಾಗುತ್ತೆ ವಿತ್ ಏಜ್ ಬರಲ್ಲ. ಆವಾಗ ಅವರಿಗೆ ಭಯ, ಮದುವೆ ಮಾಡಬೇಕು ಇಲ್ಲ ಅಂತ ಕರ್ಕೊಂಡು ಬರ್ತಾರೆ. ಸರ್ ನೋಡಿ ಸರ್ ಹೆಂಗಿದೆ, ಮತ್ತೆ ಏನಾದರೂ ಇಂಪ್ರೂವ್ ಮಾಡಬಹುದು ಅಂತ. ಸೊ ಆ ಥರ ಪುಂಸತ್ವಘಾತ ಅಂದರೆ ಜಸ್ಟ್ ಹುಟ್ಟಿನ ಹಿಡಿದೆ ಒಂದು ವೀರ್ಯ ಕ್ವಾಲಿಟಿ ಮತ್ತು ತಾಯಿದು ಅರ್ಥವ ಅಂದರೆ ಎಗ್ ಕ್ವಾಲಿಟಿ ವೀಕ್ ಇದ್ರೆ, ಎರಡನೇದು ಮಗು ಹೊಟ್ಟೆಯಲ್ಲಿ ಇದ್ದಾಗ ತಾಯಿಗೆ ಯಾವುದೋ ಕಾಯಿಲೆ ಬಂದಿದ್ದಿದ್ರೆ, ಮೂರನೇದು ವಿರುದ್ಧ ಆಹಾರ ವಿಹಾರ, ಯಾವಾಗ ಲೇಡಿ ಪ್ರೆಗ್ನೆಂಟ್ ಇರ್ತಾರೆ ಆ ಟೈಮ್ನಲ್ಲಿ ಏನು ತಿನ್ನಬೇಕು ಅದು ತಿನ್ನೋದು ಬಿಟ್ಟು ಜಾಸ್ತಿ ಖಾರ ಅಂಶ, ಜಾಸ್ತಿ ಹುಳಿ ಅಂಶ, ಜಾಸ್ತಿ ಏನಿದೆಯಲ್ಲ ನಿನ್ನೆ ಮಾಡಿದ್ದು ಇವತ್ತು ತಿನ್ನೋದು, ಈ ಥರ ಎಲ್ಲ ಆಹಾರ ತಿನ್ಬಿಟ್ಟು ಗರ್ಭನ ಏನು ಮಾಡಬೇಕು ದೂಷಿತ್ ಮಾಡಿದಂಗೆ ಆಗುತ್ತೆ. ಸೊ ಇದು ಪುಂಸತ್ವಘಾತ್ ಏನಿದೆ ಕ್ಲೈಬ್ಯ. ಆಮೇಲೆ ಮತ್ತೊಂದೇನಿದೆ ಸಹಜ ಕ್ಲೈಬ್ಯ. ಇದರಲ್ಲಿ ಏನಿದೆ ಅಂದ್ರೆ ಮೇನ್ಲಿ ಲಿಂಗ ಏನಿದೆ ಅದರ ಮೇಲೆ ಯಾವುದೋ ಒಂದು ಕಾಯಿಲೆ ಅಥವಾ ಇನ್ಫೆಕ್ಷನ್, ಇವತ್ತಿನ ಭಾಷೆಯಲ್ಲಿ ಮಾತಾಡಬೇಕಂದ್ರೆ ಅದು ಬೇರೆಯವ್ರ ಸಂಪರ್ಕದಿಂದ ಬಂದಿರಬಹುದು, ಅಥವಾ ನಿಮ್ಮ ಬಾಡಿನಲ್ಲಿ ಲಿಂಗ್ ಮೇಲೆ ಯಾವುದೋ ಒಂದು ಗಾಯ ಆಗಿದೆ, ಯಾವುದೋ ಒಂದು ಹುಣ್ಣಾಗಿದೆ, ಅಥವಾ ಯಾವುದೋ ಒಂದು ಇನ್ಫೆಕ್ಷನ್ ಅಂತ ಇವತ್ತು ಭಾಷೆನಲ್ಲಿ ಹೇಳ್ತೀವಿ, ಅದು ಗನೋರಿಯಾ ಇನ್ಫೆಕ್ಷನ್ ಇರಬಹುದು, ಅದು ಹರ್ಪಿಸ್ ಇರಬಹುದು, ಅದು ಸಿಫಿಲಿಸ್ ಇರಬಹುದು. ಇದರಿಂದ ಏನಾಗುತ್ತೆ, ಲಿಂಗ ಏನಿದೆಯಲ್ಲ ಅದರಲ್ಲಿ ಸಪ್ಲೈ ಮಾಡುವ ಧಮನಿಗಳು, ನರಗಳು ವೀಕ್ ಆಗುತ್ತೆ. ಇದಕ್ಕೆ ನೀವು ಪ್ರಾಪರ್ ಆಗಿ ಚಿಕಿತ್ಸೆ ಮಾಡಿಲ್ಲ ಅಂದ್ರೆ ಬರ್ತಾ 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 ಏನಾಗುತ್ತೆ, ಈ ಲಿಂಗ ಏನಿದೆಯಲ್ಲ ಅದರಲ್ಲಿ ಶಿಥಿಲತೆ ಅಂದ್ರೆ ಅದು ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನರನಲ್ಲಿ ಸ್ಟ್ರೆಂತ್ ಇರಲ್ಲ. ಆಮೇಲೆ ಏನಾಗುತ್ತೆ, ಅದು ಬರ್ತಾ 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 ಕ್ಲೈಬ್ಯ ಅಂದ್ರೆ ಉದ್ರೇಕನೇ ಬರೋದು ಸ್ಟಾಪ್ ಆಗುತ್ತೆ. ಆಮೇಲೆ ಶುಕ್ರವರೋಧಕ ಕ್ಲೈಬ್ಯ ಅಂದ್ರೆ ಶುಕ್ರವರೋಧಕ ಕ್ಲೈಬ್ಯ ಅಂದ್ರೆ ಯಾರು ಅವರ ವೀರ್ಯನ ಹೋಲ್ಡ್ ಮಾಡಿದ್ದಾರೆ, ಲೈಂಗಿಕ ಕ್ರಿಯೆ ಕಡೆ ಆಸಕ್ತಿನೇ ಕೊಟ್ಟಿಲ್ಲ, ಬ್ರಹ್ಮಚಾರ್ಯನ ಪಾಲನೆ ಮಾಡಿದ್ದಾರೆ, ಮೈಂಡ್ನ ಈ ಕಡೆ ಅವ್ರು ಹಾಕೇ ಇಲ್ಲ, ಅವ್ರ ಮೇನ್ಲಿ ಪೂಜಾನಲ್ಲಿ ಅಧ್ಯಾತ್ಮನಲ್ಲಿ ಹೋಗಿದ್ದಾರೆ, ಇದರ ಕಡೆ ಅವ್ರದ್ದು ಗಮನನೇ ಇಲ್ಲ ಅಂದ್ರೆ ಸುಶ್ರುತ ಏನ್ ಹೇಳ್ತಾರೆ, ಆ ಕಂಡೀಷನ್ ಅಲ್ಲಿ ವೀರ್ಯ ತುಂಬಾ ಗಟ್ಟಿಗಾಗುತ್ತೆ, ಕಲ್ ತರ ಆಗಿದಿರುತ್ತೆ. ಆ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಈ ತರ ಕಾಯಿಲೆ ಬರುತ್ತೆ. ಅಂದ್ರೆ ಇದರಲ್ಲಿ ಅವರಿಗೆ ಲೈಂಗಿಕ
ಆಸಕ್ತಿನೇ ಇರಲ್ಲ. ಅವ್ರ ಮೈಂಡ್ ಅಷ್ಟು ಏನಾಗುತ್ತೆ, ಕಂಟ್ರೋಲ್ನಲ್ಲಿ ಬಂದಿದಿರುತ್ತೆ. ಸೊ ಈ ಕಂಡೀಷನ್ ನಲ್ಲಿ ಏನಾಗುತ್ತೆ, ಅವರಿಗೆ ವೃಷಣ ಎಲ್ಲಿಂದ ವೀರ್ಯ ಉತ್ಪತ್ತಿ ಆಗುತ್ತೆ, ಎಲ್ಲಿಂದ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ನೋಡಿ, ಅದು ಒಂಥರ ಕಲ್ ತರ ಆಗಿದಿರುತ್ತೆ. ಅದರದಿಂದನೇ ಏನಾಗುತ್ತೆ, ನಪುಂಸಕ್ತಿ ಅಂದ್ರೆ ಅವರಿಗೆ ಉದ್ರೇಕ ಬರಲ್ಲ. ಎಷ್ಟೋ ಮಹಾಪುರುಷರ ಬಗ್ಗೆ ತಾವು ಕೇಳಿರ್ಬೋದು, ಅವರಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬಂತು, ಅವರಿಗೆ ಟೆಸ್ಟಿಕಲ್ಸ್ನಲ್ಲಿ ಕ್ಯಾನ್ಸರ್ ಬಂತು, ಅಥವಾ ತುಂಬ ಕಡಿಮೆ ಏಜ್ನಲ್ಲಿ ಅವರು ತೀರ್ ಹೋಗಿದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಕಂಡೀಷನ್ನು ಶುಕ್ರ ಅವರೋಧಕ ಕ್ಲೈಬ್ಯ. ಅಂದರೆ ಅವರು ಶುಕ್ರನ ಕಂಪ್ಲೀಟ್ಲಿ ಯೂಸೇ ಮಾಡಿಲ್ಲ. ಆ ವೀರ್ಯನ ಅಧೋಗತಿ ಅಂದರೆ ಕೆಳಗಡೆ ಹೋಗೋದು, ಅದೇ ವೀರ್ಯನ ಊರ್ಧ್ವಗತಿ ಮಾಡಿದ್ದಾರೆ. ಅಂದರೆ ಅದನ್ನ ಮೇಲೆ ಮಾಡಿದ್ದಾರೆ, ಎನರ್ಜಿ ಫ್ಲೋನ ಸ್ಲೋಲಿ 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 ಫಾರ್ ಎನ್ಲೈಟ್ಮೆಂಟ್, ನಾಲೆಜ್ಗಾಗಿ. ಸೊ ಅದರಲ್ಲಿ ಕೂಡ ಈ ಥರ ಒಂದು ಕ್ಲೈಬ್ಯ ಇದೆ. ಸೊ ಈ ಥರ ಟೋಟಲ್ 5 ಕ್ಲೈಬ್ಯ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಫಸ್ಟು ಮಾನಸಿಕ ಕ್ಲೈಬ್ಯ, ಅಂದರೆ ಮೈಂಡ್ನಲ್ಲಿ ಜಾಸ್ತಿ ಕೋಪ, ಕ್ರೋಧ, ಉದ್ವೇಗ, ಸ್ಟ್ರೆಸ್ಸು, ಟೆನ್ಷನ್, ನಾನು ಏನು ಹೇಳ್ತೀನಲ್ಲ ಇವತ್ತಿನ ಭಾಷೆನಲ್ಲಿ. ಎರಡನೇದು ಧಾತು ಕ್ಷಯಜನ್ಯ, ಅಂದರೆ ಆಹಾರನಲ್ಲಿ ಏನು ತಿನ್ನಬೇಕು ಅದು ತಿನ್ನೋದು ಬಿಟ್ಟು ಜಾಸ್ತಿ ಹುಳಿ ಅಂಶ, ಜಾಸ್ತಿ ಖಾರ ಅಂಶ, ಜಾಸ್ತಿ ಮಸಾಲೆ ಅಂಶ, ಜಾಸ್ತಿ ಉಪ್ಪಿನ ಅಂಶ ಇವೆಲ್ಲ ತಿನ್ಬಿಟ್ಟು. ಮೂರನೇದು ಪುಂಸತ್ವಘಾತ. ಓಕೆನಾ, ನಾನು ಹೇಳಿದೆ ಅಲ್ಲ, ಪೆನೈಲ್ ಮೇಲೆ ಇನ್ಫೆಕ್ಷನ್ ಆಗಿಬಿಟ್ಟು ಅದರ ಮೇಲೆ ಗಾಯ ಆಗಿಬಿಟ್ಟು ಅದನ್ನ ಕರೆಕ್ಟಾಗಿ ಚಿಕಿತ್ಸೆ ಮಾಡಿಲ್ಲ ಅಂದರೆ, ಸಹಜ ಅಂದರೆ ಜನ್ಮಜಾತ್, ಅಂದರೆ ಅವನು ಹುಟ್ಟಿನ ಹಿಡಿದೆ ಅವನ ಡೆವಲಪ್ಮೆಂಟ್ ಕರೆಕ್ಟಾಗಿ ಇಲ್ಲ. ಐದನೇದು ಏನಂದರೆ ಶುಕ್ರವರೋಧಕ, ಅಂದರೆ ಯಾರು ಅವ್ರ ಲೈಂಗಿಕ ಕ್ರಿಯೆಯಲ್ಲಿ ಇಂಟ್ರೆಸ್ಟೇ ಮಾಡಿಲ್ಲ, ಆಧ್ಯಾತ್ಮ ಕಡೆ ಮೈಂಡ್ ಜಾಸ್ತಿ ಮಾಡಿದ್ದೆ, ವೀರ್ಯನ ಜಾಸ್ತಿ ಪ್ರೊಟೆಕ್ಟ್ ಮಾಡಿದ್ದಾರೆ, ಅದೇ ವೀರ್ಯ ಊರ್ಧ್ವಗತಿ ಹೋಗ್ಬಿಟ್ಟು. ಸೊ ಈ ಥರ 5 ಕ್ಲೈಬ್ಯ ಬಗ್ಗೆ ಸುಶ್ರುತ ಸಂಹಿತೆಯಲ್ಲಿ ಹೇಳಿದ್ದಾರೆ. ಸೊ ಯಾವಾಗೂ ತಾವು ವಿಚಾರ ಮಾಡುವಾಗ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಯಾವುದೋ ಒಂದು ಬುಕ್ ರೆಫರೆನ್ಸ್ದಿಂದ ಹೇಳ್ತಾರೆ, ಸುಮ್ಮನೆ ಅವ್ರದ್ದೇ ಅಂತ ಕತೆ ಹೇಳಲ್ಲ. ಸೊ ಈ ಕ್ಲೈಬ್ಯ ಅಥವಾ ನಪುಂಸಕ್ತಿ ಇದೆ ನೋಡಿ, ಸುಶ್ರುತ ಸಂಹಿತೆಯಲ್ಲಿ ಆಲ್ಮೋಸ್ಟ್ 5,000 ಹಳೆ ವರ್ಷ ಮುಂಚೆ ಬರ್ದಿದ್ದ ಬುಕ್ ಇದು. ಅವಾಗ ಈ ಡಾಕ್ಯುಮೆಂಟ್ ಬರೆದಿಟ್ಟಿದ್ದಾರೆ ಏನಂತ ಈ ಲೈಂಗಿಕ ಸಮಸ್ಯೆ ಬಗ್ಗೆ. ಸೊ ಹೋಪ್ ಈ ಇಂಟ್ರೆಸ್ಟಿಂಗ್ ವಿಡಿಯೋ ತಮಗೆ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ತಮ್ಮ ಸ್ನೇಹಿತರ ಜೊತೆಗೆ, ಯಾರಿಗೆ ಸ್ವಲ್ಪ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ, ಯಾರು ತುಂಬ ಹೊರಗಡೆ ಜಾಸ್ತಿ ತಿಂತಾನೆ, ಯಾರಿಗೆ ಸ್ವಲ್ಪ ಹಸ್ತಮೈಥುನದ ಅಭ್ಯಾಸ ಜಾಸ್ತಿ ಇದೆ, ಯಾರಿಗೆ ಹೊಸ ಮದುವೆ ಆಗಬೇಕು ಅವ್ರಿಗೆ ಕಳಿಸ್ಕೊಡಿ. ಯಾಕಂದರೆ ಅವಾಗ ನೋಡಿ ಸ್ವಲ್ಪ ಹುಷಾರಾಗಿ ತಿಂತಾರೆ ಅವರು, ಏನು ತಿನ್ನಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮಸ್ತೆ.